ಅಂತ ಇದೆ, ಗಾಬರಿ ಏನಿಲ್ಲ ಈಗಂತೂ ಹೇಳ್ತಾರೆ. ಸೆಕೆಂಡ್ PUC ಅಂತೂ ಐ ಆಮ್ ವೆರಿ ಹ್ಯಾಪಿ. ಒಂದು ನೀವು ಇದನ್ನು ಮಾಧ್ಯಮದಲ್ಲಿ ಹಾಕಿದಷ್ಟು ಒಳ್ಳೆಯದು, ಯಾಕೆಂದರೆ 79,000 ಮಕ್ಕಳು ಇಂಪ್ರೂವ್ಮೆಂಟಿಗೆ ಎಕ್ಸಾಮ್ ತೊಗೊಳ್ತಾ ಇದ್ದಾರೆ ಅಂತ ಹೇಳಿದರೆ ಇಟ್ಸ್ ರಿಯಲಿ ಗುಡ್ ಆಪ್ಷನ್. ಇದೆಲ್ಲ ಕೇಂಬ್ರಿಡ್ಜಲ್ಲೆಲ್ಲ ಮಾಡ್ತಾರೆ ಅಂತೇಳಿ ಹೇಳಿದರು. ನಾನು ಅಷ್ಟೊಂದು ಗೊತ್ತಲ್ಲ, ಅಬ್ರಾಡಲ್ಲೆಲ್ಲ ಇದೆ ಅಂತ ಈ ಫೆಸಿಲಿಟಿ ನಂಗೆ ಗೊತ್ತಿಲ್ಲ. ಬಟ್ 90 to 93% ಪಾಸ್ ಆಗದೇ ಇರೋರು ಪಾಸ್ ಆಗೋಕ್ಕೆ ಹಂಬಲದಿಂದ ಮತ್ತೆ ಎಕ್ಸಾಮ್ ತೊಗೊಂಡು ಅವರಿಗೆ ನಾವು ಪಾಠ ಹೇಳ್ಕೊಡ್ತಕ್ಕಂಥದ್ದು. 10 ಜನರು ಪಾಸ್ ಆಗ್ತಾರೆ, 10,000 ಆಗ್ತಾರೆ, 20,000 ಆಗ್ತಾರೆ ಗೊತ್ತಿಲ್ಲ, ಯಾಕೆಂದರೆ ಅದು ಗೊತ್ತಾಗುತ್ತೆ ರಿಸಲ್ಟ್. ಬಟ್ ಇಟ್ಸ್ ಅ ಗುಡ್ ಪ್ರೋಸೆಸ್. ಆಮೇಲೆ ಅವ್ರಿಗೆ ಎಕ್ಸಾಮಿನೇಷನ್ ಫೀಸ್ ಕಮ್ಮಿ ಮಾಡಿದ್ದು ನಾವು ಅನಾಲಿಸಿಸ್ ಮಾಡಿದ್ವಿ. ಎಲ್ಲ ಬಡವರೇ, ಸ್ವಲ್ಪ ಆರ್ಥಿಕವಾಗಿ ಅವ್ರ ಮನೇಲಿ ಏನೋ ತೊಂದರೆ ಇರ್ತದೆ, ಗದ್ದೆ ಕೆಲಸ ಮಾಡಬೇಕು, ಹೊಲ ಕೆಲಸ ಮಾಡಬೇಕು, ಈಗೆಲ್ಲ ಅದಕ್ಕೆ ನಾವು ಅಟೆಂಡೆನ್ಸ್ನ ಸ್ವಲ್ಪ ಸ್ಟಿಕ್ ಮಾಡಿರೋದು. ಏನಾಗುತ್ತೆ, 6 ದಿವಸದೊಳಗೆ 3 ದಿವಸ ಬರ್ತಾರೆ, 3 ದಿವಸ ಕೂಲಿನೂ ಮಾಡೋರು ಮಕ್ಕಳನ್ನು ಕೂಡ ಇದ್ದಾರೆ. ಎಕ್ಸಾಂಪಲ್ಸ್ ಇದೆ ನನಗೆ. ವಿಶೇಷವಾಗಿ ಆಕಾಶ್ ಅವರು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಕೊಂಡವ್ರು, ಅವರು ಈ ಸತಿ 1200 crores ಎಕ್ಸ್ಟ್ರಾ ದುಡ್ಡು ಕೊಡ್ತಾಯಿದ್ರು ಜನರಲ್ಲಾಗಿ ಕೊಡೋದ್ರ ಜೊತೆಗೆ. ಅದಕ್ಕೆ ಅವರಿಗೆ ನಾವು ಹೇಳ್ತಾ ಇರೋದು, ನೀವು ಇನ್ಫ್ರಾಸ್ಟ್ರಕ್ಚರಿಗೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಕಲಿಕೆಗೆ ಒತ್ತು ಕೊಡಿ. ಟೀಚರ್ಸ್ನು ಕೂಡ ರಿಕ್ರೂಟ್ಮೆಂಟಿಗೆ 5,000 ಸಪ್ರೇಟ್ ಕ್ಯಾಟಗರಿ ಮಾಡಿದ್ವಿ. ಅದು ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿರೋ ರಿಯಲಿ 80% ನಮಗೆ ಕೊಟ್ಟಿರೋದು. ಆದಷ್ಟು ಬೇಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಇದು ಬಂದರೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆದ ತಕ್ಷಣ ಅದು ಇದು ಮಾಡಿಬಿಡ್ತೀವಿ, ಅದಕ್ಕೆ ಇನ್ವೆಸ್ಟ್ ಮಾಡಿ. ಇಲ್ಲ ಒಂದು ನಿಮಿಷ, ನನ್ನ ಹತ್ರ ಇದೆ. ಮೊನ್ನೆ ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ಟಲ್ಲಿ ಟೋಟಲ್ ಏನಿದೆ ಅದರಲ್ಲಿ 80% ಫಿಲಪ್ ಮಾಡಿ ಅಂತೇಳಿ ಕ್ಯಾಬಿನೆಟಲ್ಲಿ ಪಾಸ್ ಆಗಿದೆ. ಅದು ಮುಂಚೆದು ಗೊತ್ತಿಲ್ಲ ಗೌಡ್ರೆ ನನಗೆ, ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಬಟ್ ನನಗೆ ಸ್ಯಾಂಕ್ಷನ್ ಆಗಿದೆ, ಫೈನಾನ್ಸು ಕ್ಲಿಯರೆನ್ಸು ಬಂದಿದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಬಂದ ತಕ್ಷಣ, ಯಾಕೆಂದರೆ ವಿ ಹ್ಯಾವ್ ಟು ಹೆಲ್ಪ್ ದೇರ್. ಈಗ ನಮ್ಮ ರೆಗ್ಯುಲರ್ಗಿಂತ ಅವ್ರು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರಿಗೆ, ಪ್ಲಸ್ ಕಲಿಕೆಗೂ ಕೊಡ್ತಾ ಇದ್ದಾರೆ, ಗೆಸ್ಟ್ ಟೀಚರ್ಸ್ಗೂ ಕೊಡ್ತಾ ಇದ್ದಾರೆ, LKG UKGಯಲ್ಲಿ ಎಲ್ಲೆಲ್ಲಿ ಕನ್ವರ್ಟ್ ಮಾಡ್ತಾರೆ ಅಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಅವರಿಗೆ ಮೇನ್ ಸ್ಟ್ರೀಮಿಗೆ ಬಂದುಬಿಡ್ತಾರೆ. ಬಟ್ ಜೊತೆಗೆ ನಾನು ಇಡೀ ಸ್ಟೇಟ್ನು ತೊಗೊಳ್ಬೇಕಲ್ಲ, ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನನ್ನ ಕಡೆಯಿಂದ ರಿಕ್ರೂಟ್ಮೆಂಟು ಅನುದಾನಿತ ಮತ್ತು ಸರ್ಕಾರದ ಎರಡು ಮಿಕ್ಸ್ ಮಾಡಿದರೆ ಆಲ್ಮೋಸ್ಟ್ ಅಬೌಟ್ ಯು ವಿಲ್ ಬಿ ಶಾಕ್ಡ್. ಐ ಥಿಂಕ್ ಅಬೌಟ್ 18,000 to 19,000. ಇಡೀ ರಾಜ್ಯಕ್ಕೆ 11ನೇ ರ್ಯಾಂಕನ್ನು ಪಡೆದಿರುವಂಥ ನಮಿತಾ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಿತಾ, ಕಂಗ್ರ್ಯಾಚುಲೇಷನ್ಸ್. ಹಲೋ ನಮಿತಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಹೇಗೆ ಅನ್ನಿಸ್ತಾ ಇದೆ? ಸರ್ ತುಂಬಾ ಚೆನ್ನಾಗಿ ಅನಿಸ್ತಿದೆ. 4 years ಇಂದ ಇದೇ ಏನಿತ್ತು. ಓಕೆ. ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಬಟ್ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಸರ್. ತುಂಬಾ ಖುಷಿ ಆಗ್ತಿದೆ. ಓಕೆ. ಸ್ಟಡೀಸ್ ಎಲ್ಲ ಹೆಂಗಿತ್ತು ನಿಮ್ಗೆ? ಈಗ ತೃಪ್ತಿ ಇದೆಯಾ? ರಿಸಲ್ಟ್ ಬಂದಿದ್ದು ತೃಪ್ತಿ ಇದೆಯಾ ನಿಮ್ಗೆ? ಹ್ಞೂ ಸರ್ ಇದೆ. ಆಕ್ಚುಲಿ ನನ್ನ ರೋಟೀನೇ ಅದೇ ಇರ್ತಿತ್ತು. ಫುಲ್ಲು ಸ್ಟಡೀಸ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದೆ ಹೋಲ್ ಇಯರ್. ಬೆಳಗ್ಗೆ 5 o'clockಗೆ ಬೆಳಗ್ಗೆ 5 o'clockಗೆ ಎದ್ದೊಳೋದು. ಆಮೇಲೆ ಸ್ಟಾರ್ಟಿಂಗು ಸ್ಟಡೀಸ್ ಇಂದಾನೆ. ಆಮೇಲೆ ಸ್ಕೂಲಿಗೆ ಬರ್ತಿದೆ. ಸ್ಕೂಲ್ ಟೈಮಿಂಗ್ 5 ವರೆಗೂ ಇರ್ತಿತ್ತು. ಆಮೇಲೆ ಎಕ್ಸ್ಟೆಂಡ್ ಮಾಡಿದ್ರು. ಎಕ್ಸಾಮ್ ಯಾವಾಗ ಹತ್ರ ಬಂತು ಅವಾಗ ಎಕ್ಸ್ಟೆಂಡ್ ಮಾಡಿದ್ರು. 6 o'clock ಮಾಡಿದ್ರು. ಆಮೇಲೆ ಲಾಸ್ಟಿಗೆ 7 ಮಾಡಿದ್ರು. ಸ್ಕೂಲಲ್ಲಿ ಫುಲ್ಲು ಸಪೋರ್ಟ್ ಇತ್ತು ಸರ್. ಏನ್ ಡೌಟ್ಸ್ ಕೇಳಿದ್ರು ಕ್ಲಿಯರ್ ಮಾಡ್ತಿದ್ರು. ಒಂದು ದಿನ ಅಂತ ಕೂತ್ಕೊಂಡ್ರೆ ಎಷ್ಟು ಅವರ್ಸ್ ನಿಮ್ಗೆ ಸ್ಟಡಿಗೋಸ್ಕರ ಮೀಸಲಾಗಿಡ್ತಿದ್ರಿ, ರಿಸರ್ವ್ ಮಾಡ್ತಿದ್ರಿ? ಸರ್ ಆಕ್ಚುಲಿ ಫುಲ್ಲು ನಾನು ಸ್ಟಡೀಸ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೆ. ಜಸ್ಟ್ ಸ್ಕೂಲ್ ಲೆಟ್ ಆಫ್ ಆದ್ಮೇಲೆ ಒಂದು 5-6 ಲೆಟ್ ಆಫ್ ಆದ್ರೆ 2 hours 3 hours ರೆಸ್ಟ್ ಮಾಡ್ತಿದ್ದೆ ಸರ್. ಆಮೇಲೆ 9:30 10 ಹಂಗೆ ಮಲ್ಕೋತಿದ್ದೆ. ಆಮೇಲೆ ಬೆಳಗ್ಗೆ 5 ಎದ್ದು ಅದೇ ಸೇಮ್ ರೂಟೀನ್. ಓಕೆ. ಸೊ ಶಾಲೆಯಲ್ಲಿ ಕಲಿಯೋದು ಇಂಪಾರ್ಟೆಂಟ್, ಜೊತೆಗೆ ಶಾಲೆಯಲ್ಲಿ ಏನೇನು ಪಾಠ ಹೇಳ್ಕೊಡ್ತಾರೋ ಅದ್ರ ಜೊತೆಗೆ ಮನೇಲಿ ಓದೋದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ, ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಸರ್ ಆಕ್ಚುಲಿ ಸಪೋರ್ಟು ಇರಬೇಕು ಸರ್. ಆಮೇಲೆ ಸೆಲ್ಫ್ ಸ್ಟಡಿಗೂ ನಾವು ಪ್ರಿಫರೆನ್ಸ್ ಕೊಡಬೇಕು. ಆಮೇಲೆ ಏನ್ ಇದೆ ಅದನ್ನ ಬೈ ಹ್ಯಾಟ್ ಮಾಡಬಾರ್ದು, ಅರ್ಥ ಮಾಡ್ಕೊಂಡು ಓದ್ಬೇಕು. ಮೇನ್ ಥಿಂಗ್ ಅದೇ. ಓಕೆ. ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನಮಿತಾ? CS ಮಾಡ್ಬೇಕು ಅಂತ ಸರ್, ಕಂಪ್ನಿ ಸೆಕ್ರೆಟರಿ. ಓಕೆ. ಕಂಪನಿ ಸೆಕ್ರೆಟರಿ ಆಗ್ಬೇಕು ಅನ್ನೋದು ನಿಮ್ಮ ಗೋಲು? ಸರ್ ಕಂಪನಿ ಸೆಕ್ರೆಟರಿ ಆಗ್ಬೇಕು ಅನ್ನೋದು ನಿಮ್ಮ ಗೋಲು? ಹಾ ಸರ್ ಹೌದು. ಯಾಕೆ CSA ಆಗ್ಬೇಕು ಅಂತ? ಸರ್ ಅದು ಹಾಂ
ಯಾರನ್ನಾರು ಇನ್ಸ್ಪೈರ್ ಮಾಡ್ಕೊಂಡಿರೋದಾ? ಸರ್ ಬಿಕಾಸ್ ಅದು ಡಿಫ್ರೆಂಟ್ ಇದೆ, ಎಲ್ಲರೂ ಸೈನ್ಸ್ಗೆ ಆಪ್ಟ್ ಮಾಡ್ತಾರೆ, ಹಾಂ ಹಾಂ. ಸೊ ಸಮಥಿಂಗ್ ಡಿಫ್ರೆಂಟ್. ಸೊ ಈಗ ನೀವು ಕಾಮರ್ಸ್ ಆಯ್ಕೆ ಮಾಡ್ಕೊಳ್ತೀರಿ ನೆಕ್ಸ್ಟ್? ಹಾ ಹೌದು ಸರ್. ಕಾಮರ್ಸ್ ಆಯ್ಕೆ ಮಾಡ್ಕೊಂಡು ಕಂಪನಿ ಸೆಕ್ರೆಟರಿ ಆಗಬೇಕು ಅನ್ನೋದು ನಿಮ್ಮ ಗೋಲು ಅಲ್ಟಿಮೇಟ್ ಆಗಿ. ಹಾ ಹೌದು ಸರ್. ಸ್ಟಾಕ್ ಮಾರ್ಕೆಟಿಂಗ್ ಆ ಥರದ ವ್ಯವಸ್ಥೆಯಲ್ಲಿ ಭಾಳ ಇಂಟ್ರೆಸ್ಟ್ ಇದೆ ಅಂತ? ಹಾ ಸರ್. ಓಕೆ ಓಕೆ. ಈಗ ನಿಮ್ಮ ಮನೆಯವ್ರಿಗೆ ಎಷ್ಟು ಖುಷಿ ಆಗಿದೆ? ಸರ್ ತುಂಬಾ ಖುಷಿಯಾಗಿದೆ ಸರ್. ಹಾಂ ಹಾಂ. ಅವ್ರಿಗೂ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ಏನು ಮಾಡ್ತಾರೆ ಅಪ್ಪ ಅಮ್ಮ? ಎಕ್ಸ್ಪೆಕ್ಟ್ ಮಾಡಿದ್ರು ಸರ್. ಅಪ್ಪ ಇಲ್ಲ, ಅವ್ರು ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಅಂದ್ರೆ ಅವರು ನಾಳೆ ಅನ್ಕೊಂಡಿದ್ರು ರಿಸಲ್ಟ್. ಹಾಂ ಹಾಂ. ಸೊ ಅವರು ಹೋಗಿದ್ರು. ಆಮೇಲೆ ಅಮ್ಮ ಇಲ್ಲೇ ಇದ್ದಾರೆ ಸರ್ ನನ್ನ ಜೊತೆ. ನಾನು ನಮ್ಮ ಸ್ಕೂಲಲ್ಲಿ ಇದ್ದೀನಿ ಈಗ. ಓಕೆ ಓಕೆ. ಅಲ್ಲ ಏನು ಕೆಲಸ ಮಾಡ್ಕೊಂಡಿದ್ದಾರೆ ಅಪ್ಪ ಅಮ್ಮ ಅಂತ ಕೇಳಿದೆ. ಅಪ್ಪ ಅಮ್ಮ ಏನು ಕೆಲಸ ಮಾಡ್ಕೊಂಡಿದ್ದಾರೆ ಅಂತ? ಸರ್ ಅಪ್ಪ ಜೆಇ ಸರ್ ಬೆಸ್ಕಾಮ್ ಅಲ್ಲಿ. ಓಕೆ. ಅಮ್ಮ ಸ್ಕೂಲಲ್ಲಿ ಟೀಚರ್ ಸರ್. ತಂದೆ ಹೆಸರೇನು? ಕೋಆರ್ಡಿನೇಟರ್. ಅಪ್ಪ ಅಮ್ಮನ ಹೆಸರೇನು? ಅಪ್ಪ ಹೆಸರು ಬಸವಂತರಾವ್, ಅಮ್ಮ ಹೆಸರು ಸೀಮಾ. ಓಕೆ. ಈ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ಸುಮಾರು ಜನಕ್ಕೆ ಏನಂತಾರೆ, ಅಪ್ಪ ನಾನು 35 ಮಾರ್ಕ್ಸ್ ತೆಗಿದೆ ತುಂಬ ಕಷ್ಟ ಅಂತ ಹೇಳ್ತಾರಲ್ಲ, ತುಂಬ ಕಷ್ಟ ಅನ್ನೋದು ಇದೆಯಾ ನಿಮ್ಮ ಡಿಕ್ಷನರಿಯಲ್ಲಿ? ಕಷ್ಟ ಅಂತ ಅನ್ಸುತ್ತಾ ಯಾವತ್ತಾರು? ಇಲ್ಲ ಸರ್, ಏನು ಕಷ್ಟ ಇಲ್ಲ. ನಾವು ಅದು ಅಷ್ಟು ನಮ್ದು ಡೆಡಿಕೇಶನ್ ಇದ್ರೆ ನಾವು ಏನ್ ಬೇಕಿದ್ರು ಅಚೀವ್ ಮಾಡ್ಬೋದು ಸರ್. ದಿನಕ್ಕೆ ಮೇನ್ ಥಿಂಗ್ ಏನು ಅಂದ್ರೆ ನಾವು ಅದನ್ನ ಬರ್ಡನ್ ಆಗಿ ತಗೋಬಾರ್ದು ಅಷ್ಟೇ. ಓಕೆ. ಟ್ಯೂಷನ್ ಎಲ್ಲ ತೆಗೆದುಕೊಳ್ತಾ ಇದ್ರಾ? ಟ್ಯೂಷನ್ ಎಲ್ಲ ಹೋಗ್ತಾ ಇದ್ರಾ? ಹ್ಞೂ ಸರ್, ಹೋಗ್ತಿದ್ದೆ. ಹಾಂ ಹಾಂ. ಅವರು ತುಂಬಾ ಗೈಡ್ ಮಾಡಿದ್ದಾರೆ ನನಗೆ. ಓಕೆ ಓಕೆ. ಸೊ ಒಂದು ಕಡೆ ಟೀಚರ್ಸು, ಪೇರೆಂಟ್ಸು, ಫ್ರೆಂಡ್ಸು ಎಲ್ಲರೂ ಕೂಡ ಸಪೋರ್ಟ್, ಪೇರೆಂಟ್ಸ್ ಸಪೋರ್ಟ್ ಎಲ್ಲಾದ್ರೂ ಇತ್ತು ಸರ್. ಎಲ್ಲ ಸಪೋರ್ಟ್ ಮಾಡಿದ್ರು. ಓಕೆ. ಆಲ್ ದಿ ಬೆಸ್ಟ್ ನಮಿತಾ. ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರಲಿ, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ನಮ್ಮ ಜೊತೆ ಥ್ಯಾಂಕ್ ಯು ಸರ್.